ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಹಂತದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಆವರಣದಲ್ಲಿ ಒಟ್ಟು 3,493 ಬೀದಿ ನಾಯಿಗಳನ್ನು ಗುರುತಿಸಲಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದ ಕೆಲವೆಡೆ ಬೀದಿ ನಾಯಿಗಳಿಂದ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಶಾಲಾ ಆವರಣದಲ್ಲಿ ಇರುವ ಬೀದಿ ನಾಯಿಗಳ ಗಣತಿ ಆರಂಭಿಸಿ ಅವುಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸಿದೆ. ಅದರಂತೆ ಜಿಲ್ಲೆಯಲ್ಲಿ ಶಾಲೆ ಆವರಣದಲ್ಲಿರುವ ನಾಯಿ ಸಮೀಕ್ಷೆ ನಡೆಸಲಾಗಿದೆ. ಅದರಲ್ಲಿ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಅತಿ ಹೆಚ್ಚು ನಾಯಿಗಳು ಶಾಲೆ ಆವರಣದಲ್ಲಿ ಕಂಡು ಬಂದಿವೆ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಹೋಲಿಸಿದರೆ ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಿದೆ. ಕರಾವಳಿ ತಾಲೂಕುಗಳನ್ನ ಒಳಗೊಂಡ ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 1,252 ಶಾಲೆಗಳಿವೆ. ಇವುಗಳ ಪೈಕಿ ಕುಮಟಾ ಶಾಲೆಯ ಆವರಣದಲ್ಲಿಯೇ ಗರಿಷ್ಠ 1,217 ನಾಯಿಗಳನ್ನು ಲೆಕ್ಕ ಹಾಕಿ ವರದಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನಾಯಿಗಳು ಹೆಚ್ಚಾಗಲು ಕಾರಣಗಳು ಇವೆ. ಇಲ್ಲಿನ ಬಹುತೇಕ ಶಾಲೆಗಳು ನಗರ ಭಾಗದಲ್ಲಿಯೇ ಇವೆ. ಅಲ್ಲದೆ ಕೆಲವೆಡೆ ಶಾಲೆಗಳ ಕಾಂಪೌಂಡ್ ಬಳಿಯೇ ಮೀನು ಮಾರಾಟ ಕೂಡ ನಡೆಯುತ್ತದೆ. ಕಾರವಾರದ ಚಿತ್ತಾಕುಲ ಶಾಲೆ ಬಳಿಯೇ ಘನತ್ಯಾಜ್ಯ ವಿಲೇವಾರಿ ಘಟಕವಿದೆ. ಇಂತಹ ಕಾರಣಗಳಿಂದ ನಾಯಿಗಳ ಸಂಖ್ಯೆ ಹೆಚ್ಚಿದೆ. ಅಲ್ಲದೆ ಕೆಲವು ಶಾಲೆಗಳಿಗೆ ಸೂಕ್ತವಾದ ಕಾಂಪೌಂಡ್ ಗೋಡೆಗಳ ಇಲ್ಲದ ಕಾರಣ ಬಿಸಿಯೂಟದ ಅಡುಗೆ ಹಾಗೂ ಅದರ ತ್ಯಾಜ್ಯಗಳ ವಾಸನೆಗೆ ನಾಯಿಗಳು ಬರುತ್ತವೆ. ಈ ಸಮೀಕ್ಷೆಯಿಂದ ಶಾಲಾ ಆವರಣಗಳಲ್ಲಿ ಸ್ವಚ್ಛತೆಗೆ ಒತ್ತು ನೀಡುವುದು ಮಾತ್ರವಲ್ಲದೆ ಶಾಲೆಗಳಿಗೆ ಕಾಂಪೌಂಡ್ ಗೋಡೆಯ ನಿರ್ಮಾಣವೂ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಇದೀಗ ಸರ್ಕಾರವು ಬೀದಿ ನಾಯಿಗಳ ಉಪಟಳ ತಡೆಯಲು ಮುಂದಾಗಿದ್ದು ಮಕ್ಕಳಿಗೆ ಇನ್ನಷ್ಟು ಸುರಕ್ಷತೆ ನೀಡಲಿದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.